ಇದನ್ನು ಸಕ್ಕರೆ ಹಾಕಿ ಇಡ್ದು ಒಂದು ಡಬ್ಬ. ಸಾಂಬಾರಿಗೆ ಸ್ವಲ್ಪ ತೊಂಡೆಕಾಯಿ ಕೊಯ್ದು ಚೆಂದಾಗ ಅಂತಿದ್ದಿ ಕಜ್ಜು. ಓಯ್ ಕಜ್ಜಿ ಇದು ಅರಳಿದ್ದು ಸ್ವಲ್ಪ ಕಲರ್ ಚೇಂಜ್, ಸ್ವಲ್ಪ ಟೇಸ್ಟ್ ಅಲ್ಲಿ ವ್ಯತ್ಯಾಸ ಉಂಟು. ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಜನವರಿ 23ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಮತ್ತು ಜನವರಿ 23ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನನ್ನ ಸಬ್ಸ್ಕ್ರೈಬರ್ ಸುಚಿತಾ ಪ್ರವೀಣ್ ಅವರು ಕಮೆಂಟಲ್ಲಿ ಹೇಳಿದ್ದಾರೆ ಅವರ ಮಗ ಹಿತೇಶ್ ಅವ್ರದ್ದು ಜನವರಿ 23ಕ್ಕೆ ಬರ್ತ್ಡೇ ಅಂತ. ಹಿತೇಶ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಬೆಳಗಿದು ಕೆಲಸ ಎಲ್ಲ ಆಗಿ ತಿಂಡಿ ತಿಂದು ಗಣಿ ಆಫೀಸಿಗೆ ಹೋದ್ರು. ನಾನು ದನಗಳಿಗೆ ಕುಡ್ಲಿಕ್ಕೆ ಕೊಟ್ಟು ಅವರನ್ನು ಹೊರಗಡೆ ಕಟ್ಟಿ ಈಗ ಪಂಪ್ ನಿಲ್ಲಿಸಲಿಕ್ಕೆ ಬಂದಿದ್ದೆ. ಪಂಪ್ ನಿಲ್ಲಿಸಾಯಿತು. ಒಂದು ಸ್ವಲ್ಪ ಹಳೆ ಕಟ್ ಮಾಡಿ ಕೊಂಡೋಗ್ಬೇಕು ಮನೆಗೆ. ಹಳೆನ ಪೀಸ್ ಪೀಸ್ ಮಾಡಿ ಒಣಗಿಸಿಟ್ರೆ ಅವರಿಗೆ ಸಂಜೆ ಬಂದಾಗ ತಿನ್ನಲಿಕ್ಕೆ ಆಗ್ತದೆ. ಎಂತಾದರೂ ತಿನ್ನಲಿಕ್ಕೆ ಬೇಕಾಗ್ತದಲ್ಲ. ಡೈಲಿ ಬೈ ಹುಲ್ಲು ಹಾಕ್ತೇವೆ ಬಂದಾಗಿ, ಮತ್ತು ಹುಲ್ಲು ಕೂಡ ಉಂಟು. ಅದು ನಾನು ಸಂಜೆ ಹಿಡಿಯೋದಲ್ಲ, ಹಾಗೆ ಅದು ನಮಗೆ ನೈಟಿಗೆಲ್ಲ ಹಾಕಬೇಕು. ಅವರಿಗೆ ಸಂಜೆ ಕುಡಿಲಿಕ್ಕೆ ಕೊಟ್ಟಾಗಿ ಆದಮೇಲೆ 6:30 ಮೇಲೆಯಿಂದ ಅದು ಹುಲ್ಲು ಹಾಕಿ ಬಿಡೋದು. ಹಾಗೆ ಅವರು ಬಂದು ಕಟ್ಟಿ ಹಾಕಿ ಆದಮೇಲೆ ಅವರಿಗೊಂದು ತಿನ್ನಲಿಕ್ಕೆ ಸ್ನ್ಯಾಕ್ಸ್ ಥರ ಬೇಕಲ್ಲ, ಅದಕ್ಕೋಸ್ಕರ. ರೆಡ್ ನೋಡಿ, ಇದು ಎಷ್ಟು ರೆಡ್ ಉಂಟು ಅಂತೇಳಿದರೆ ಒಳ್ಳೆ ರೆಡ್ ಉಂಟು. ಈ ಸಲ ಸ್ವಲ್ಪ ವೈನ್ ಮಾಡಿಡುವ ಅಂತ. ವೈನ್ ಅಂದರೆ ಸಕ್ಕರೆಯಲ್ಲಿ ಹಾಕಿಡೋದು. ಎಲ್ಲ ಕಡೆ ತುಂಬ ಕೆಂಪು 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 ಕಾಣ್ತಾ ಉಂಟು, ಅದಕ್ಕೆ ಕೊಯ್ಯುವ ಅಂತ ಇದ್ದೇನೆ. ಕೊಯ್ದೆ ಇದನ್ನು ಸಕ್ಕರೆ ಹಾಕಿ ಇಡೋದು ಒಂದು ಡಬ್ಬದಲ್ಲಿ. ಇದರದ್ದು ನೀರು ಮತ್ತು ಸಕ್ಕರೆದು ನೀರು ಮಿಕ್ಸ್ ಆಗಿ ಒಂಥರ ಚೆಂದ. ಇದನ್ನು ಕೊಯ್ದಿದ್ದೇನೆ ಆಯಿತಾ. ಇಷ್ಟು ನಾನು ಜಾಸ್ತಿ ಕೊಯ್ಯಲಿಲ್ಲ. ಮತ್ತು ಇದು ಹುಳಿ ಅಂತಿಲ್ಲ, ಈಗ ಸ್ವಲ್ಪ ಸಿಹಿ ಆಗ್ತಾ ಬಂದಿದೆ. ಇದಕ್ಕೆ ಉಪ್ಪು ಮತ್ತು ಖಾರ ಹಾಕಿ ತಿಂದರೆ ತುಂಬ ಚೆಂದ ಆಗ್ಬೋದು. ಮತ್ತೇನೆಂದರೆ ಇದನ್ನು ಇವತ್ತು ಸ್ವಲ್ಪ ಸಕ್ಕರೆಯಲ್ಲಿ ಹಾಕಿಡುವ ಅಂತ. ಇದು ಸಕ್ಕರೆ ಹಾಕಿಟ್ಟು ಒಂದು 3-4 ಡೇಸಲ್ಲಿ ಇದರದ್ದು ನೀರು ಕೂಡ ಇಳಿತದೆ. ಸಕ್ಕರೆ ಕೂಡ ಮಿಕ್ಸ್ ಆಗಿ ಒಂಥರ ಚೆಂದ ಫ್ಲೇವರು ಬಂದಿರ್ತದೆ. ಫ್ಲೇವರ್ ಇದು ವಾಟರ್ ಬಂದಿರ್ತದೆ, ಅದನ್ನು ಕುಡಿಲಿಕ್ಕೆ ಒಳ್ಳೆ ಆಗ್ತದೆ. ಅದು 1 ವರ್ಷ ಎಲ್ಲ ಹೋಗಿ ಆದಮೇಲೆ ಅದರಲ್ಲಿ ಗ್ಯಾಸ್ ಎಲ್ಲ ಬರಲಿಕ್ಕೆ ಶುರುವಾಗಿ ಅದೊಂಥರ ವೈನ್ ಥರ ಆಗ್ತದೆ. ಆಗದು ಹುಳಿ ಇರ್ತದೆ ಆಯಿತಾ. ಕಳೆದ ವರ್ಷದ ಹಾಕಿಟ್ಟದುಂಟು, ಒಂಥರ ಹುಳಿ ಹುಳಿ ಉಂಟದು. ಇದು 1 ವೀಕಲ್ಲಿ ನೀರು ಬರ್ತದಲ್ಲ, ಅದು ಒಳ್ಳೆದಿರ್ತದೆ ಹಾಗೆ. ಮತ್ತು ಇದರದ್ದು ಕೆಲವರೆಲ್ಲ ಕಳ್ಳಬಟ್ಟಿ ಇಳಿಸ್ತಾರಲ್ಲ, ಅದಕ್ಕೆ ಸಹ ಯೂಸ್ ಮಾಡ್ತಾರೆ. ಒಂದು ಸಲ ನಮ್ಮಲ್ಲಿ ಕೆಲಸಕ್ಕೆ ಬಂದಾಗ ಒಬ್ಬರು ಕೇಳಿದರು, ಅದಕ್ಕೆ ಅಪ್ಪ ಕೊಡಲಿಲ್ಲ. ಯಾಕಂದರೆ ಆ ಥರ ಅದು ಬೇಯಿಸಿ ಮಾಡೋದ್ರಿಂದ ನೆಕ್ಸ್ಟ್ ಇದರಲ್ಲಿ ಕಾಯಿ ಆಗೋದಿಲ್ಲ ಅಂತೆ. ಹೌದಾ ಅಲ್ಲ ಅಂತ ನಂಗೆ ಗೊತ್ತಿಲ್ಲ. ಅದೊಂದು ಒಬ್ಬೊಬ್ಬರದ್ದು ಒಂದೊಂದು ನಂಬಿಕೆ. ಅಂದರೆ ಅವರಿಗೆ ಕೊಡಲಿಲ್ಲ ಮಾತ್ರ ಅದು ಸಾರಾಯಿ ಮಾಡಲಿಕ್ಕೆ. ಅದು ಬೇಯಿಸೋದಲ್ವ, ಅದಕ್ಕೋಸ್ಕರ ಅಂತ ಅಪ್ಪ ಹಾಗೆ ನನ್ನ ಹತ್ರ ಹೇಳಿದರು. ಮತ್ತು ನನಗೂ ಗೊತ್ತಿಲ್ಲ. ಹಾಗೆ ಇದರಲ್ಲಿ ಸಾಧಾರಣ ಕಾಯ್ದದ್ದೆಲ್ಲ ಈಗ ಕೆಳಗಡೆ ಭೂಮಿಯಲ್ಲಿ ಬಿದ್ದಿದೆ ನೋಡಿ ಅಂತೆ. ಸಕ್ಕರೆ ಹಾಕಿ ಇಟ್ಟಿದ್ದೇನೆ, ಸಮ ಪ್ರಮಾಣದ್ದು ಎಷ್ಟು ತಗೊಂಡಿದ್ದೇನೆ ಅಷ್ಟೇ. ಹಾಗೆ ಇದರದ್ದು ಇನ್ನು ನೀರು ಬಿಡ್ತದಲ್ಲ, ಅದು 1 ವೀಕಿದಷ್ಟು ಕುಡಲಿಕ್ಕೆ ಒಳ್ಳೆಯದಾಗ್ತದೆ. ಸಿಹಿ ಸಿಹಿ ಇರ್ತದೆ ಸಕ್ಕರೆದು. ಮತ್ತು ನಾವು ಕಳೆದ ವರ್ಷ ಹಾಕಿಟ್ಟಿದ್ವಲ್ಲ, ಅದು ನಾನು ನಿನ್ನೆ ಕ್ಲೀನ್ ಮಾಡಿ ರಿಮೂವ್ ಮಾಡಿದೆ. ಆದರೆ ಅದು ಹುಳಿ ಉಂಟು. ಅದನ್ನು ತಿನ್ನಲಿಕ್ಕೆ ಸಹ ಕುಡಿಲಿಕ್ಕೆ ಸಹ ಆಗೋದಿಲ್ಲ, ಟೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಹುಳಿ ಉಂಟು. ಆದರೆ ಸ್ಮೆಲ್ ಉಂಟಲ್ಲ ಫುಲ್, ಅದು ಕುಡಿಯೋರು ಸ್ಮೆಲ್ ಬರ್ತಾರಲ್ಲ ಹಾಗೆ ಬರ್ತಾಯಿತ್ತು. ಅಂದರೆ ಅಷ್ಟು ಗ್ಯಾಸ್ ಬಂದಿದೆ ಅದರಲ್ಲಿ. ಮತ್ತು ಕಲರ್ ಕೂಡ ಚೇಂಜ್ ಆಗಿತ್ತು ಅದರದ್ದು. ಒಂಥರ ಮಜ್ಜಿಗೆ ಕಲರ್ ಬಂದಿತ್ತು ಆಯಿತಾ. ಒಂಥರ ಸ್ವಲ್ಪ ಸ್ವಲ್ಪ ಬಿಳಿ ಬಿಳಿ ಲೈಟ್ ಕಲರಲ್ಲಿ. ಹಾಗೆ ಅದನ್ನು ಚೆಲ್ಲಿ ಬಾಟಲ್ ಕ್ಲೀನ್ ಮಾಡಿ ಈಗ ಒಣಗಿಸಿ ಇದರಲ್ಲಿ ಹಾಕಿಟ್ಟಿದ್ದೇನೆ. ಇದು 1 ವಾರಕ್ಕೆ ಅಷ್ಟೇ. ಇವರು ಹೇಳಿದರು ಹಾಕಿಡು ಏನಾಗ್ತದೆ ನೋಡುವ ಅಂತ ಗಣಿ. ಹಾಗೆ ಒಂದು ಹಾಕಿಟ್ಟದು. ಚೆನ್ನಾಗಿ ಕಾಣ್ತದಲ್ಲ.
ಇನ್ನು ಸಾಂಬಾರಿಗೆ ಸ್ವಲ್ಪ ತೊಂಡೆಕಾಯಿ ಕೊಯ್ದು ದನಗಳನ್ನು ಒಂದೆರಡು ಸಲ ಬದಲಿಸಿ ಬಟ್ಟೆ ವಾಶ್ ಮಾಡಿ ತೋಟಕ್ಕೆ ಹೋಗಿ ಈಗ ಸಾಂಬಾರಿಗೆ ಒಂದು ಪ್ರಿಪೇರ್ ಮಾಡಿ ಬಿಡಬೇಕು. ಹಾಗೆ ಇಷ್ಟು ತೊಂಡೆಕಾಯಿ ಕೊಯ್ಕೊಂಡೆ. ಇದರಲ್ಲೇ 4 ಪೀಸ್ ಮಾಡಲಿಕ್ಕಾಗ್ತದೆ ಅದಕ್ಕೆ. ದನಗಳನ್ನು ಕರ್ಕೊಂಡು ಹೊರಟೆ ಮನೆಗೆ. ಹೋಗುವ 3 ಗಂಟೆ ಆಗ್ತಾ ಬಂತು. ಹಾಗೆ ಹೊಯ್ ಹೊಯ್ ಹೊಯ್. ಆಗ ಬೆಳಿಗ್ಗೆ ಹಾಳೆ ತಂದಿದ್ದೆ ಅಲ್ಲ, ಅದನ್ನು ನೋಡಿ ದನಗಳು ಹೀಗೆ ತಿನ್ನೋದು. ಒಣಗಿಸಿ ಸ್ವಲ್ಪ ಸ್ವಲ್ಪ ಹಾಕಿದೆ ಇವರಿಗೆ. ಇಬ್ಬರು ತಿಂತಿದ್ದಾರೆ ನೋಡಿ. ಒಣಗ್ತಾ ಬಂದಿದೆ. ಅಪ್ಪ ಹೇಳೋದು ಇದರಲ್ಲಿ ಅಷ್ಟು ಪುಡಿ ಆಗಲಿಕ್ಕಿಲ್ಲ, ನೀನು ಇದರದ್ದು ಗಿಡ ಮಾಡ್ಬೋದಿತ್ತು ಅಂತ. ಇನ್ನೂ ಕೂಡ ಕಾಫಿ ಉಂಟು, ಮತ್ತು ಈಗ ಹೂ ಹೋಗಿದೆ ಅಲ್ಲ, ಅದರಲ್ಲಿ ಕೂಡ ನಾವು ಗಿಡ ಮಾಡ್ಬೋದು. ಆದರೆ ಇದನ್ನು ಮಾತ್ರ ನಾನು ರೋಸ್ಟಿಂಗ್ ಮಾಡಿ ಎಂತ ಆಗ್ತದೆ ಅಂತ ನೋಡಬೇಕು, ಹುಡಿ ಮಾಡಿ. ಹಾಗಾಗಿ ಇಲ್ಲೇ ಇಟ್ಟಿದ್ದೇನೆ. ಮತ್ತೇನಂತ ಹೇಳಿದರೆ, ಇನ್ನು ಎಷ್ಟು ದಿವಸ ಇದನ್ನು ಒಣಗಿಸ್ಬೋದು ಅಂತ ಹೇಳಿ. ಇದರದ್ದು ಸಿಪ್ಪೆ ಹೋಗುವ ತನಕ ನಾವು ಒಣಗಿಸ್ಬೇಕಾ, ಅಂದರೆ ಇದು ಹೋಗುವ ತನಕ ಕಮೆಂಟಲ್ಲಿ ಹೇಳಿ ನನಗೆ. ಈ ಕೋಳಿ ಈ ಅಣ್ಣ ತಮ್ಮಂದ್ರದು ಪದ್ರ ನೋಡಿ ಅಂತೆ, ಬಾಳೆಹಣ್ಣಾಗಿದೆ ಅಂತ ನೋಡ್ಲಿಕ್ಕೆ ಬಂದಿದ್ದಾರೆ. ನಂದಿ ಮತ್ತು ನಮ್ಮ ಕಜ್ವಿ ಮೇಲಿದ್ದೆ ನಾವು ಬೀಳ್ತಾನೆ ಈಗ. ಈ ಬಾಳೆ ಎಲೆಯಲ್ಲಿ ಅವ ಯಾವ ಧೈರ್ಯದಲ್ಲಿ ನಿಂತ ಅಂತ ಕ್ಯಾಚಿಡಿಬೇಕಾ ಅಂತಲ್ಲ ನಾನು. ಕಜ್ಜು ನಾನು ಅದು ಇದೆಂತ ಜೋರು ಸೌಂಡ್ ಆಗೋದು ಅಂತ ನೋಡಲಿಕ್ಕೆ ಬಂದದ್ದು. ನೋಡಿದರೆ ಇವರದಿಬ್ಬರದ್ದು ಉಪದ್ರ. ಹಾಂ, ಇವ ಸಹ ಹತ್ತಿದ. ಇವ ಸೇಫಾಗಿ ಇಳಿತಾನೆ. ಇವನಿಗೆ ಗೊತ್ತುಂಟ ಈಗ ಇಳಿಯೋದು ಅಂತ, ಅವನಿಗೆ ಗೊತ್ತಿಲ್ಲ. ಅವನು ಬೊಬ್ಬೆ ಇರ್ಬೋದು ಈಗ. ನೀನೆಂತಕ್ಕೆ ಹತ್ತಿದ್ದ? ನೀನೆಂತಕ್ಕೆ ಹತ್ತಿದ್ದು? ಅವ ನೋಡಿ ಈಗ. ಕಜ್ಜು ಇಳಿ ಮೆಲ್ಲ. ಚೆಂದ ಕಂತಿದ್ದಿ ಕಜ್ಜು. ಓಯ್ ಕಜ್ಜು, ಬಾ ಕೆಳಗೆ ಬಾ. ಓಯ್, ನಾವು ಬೀಜಕ್ಕೆ ಬಿಟ್ಟ ಹರಿವೆ ಆಯಿತಾ. ಇದರ ಮಧ್ಯದಲ್ಲಿ ಈಗ ನಾನು ಚಿಕ್ಕದು ಇದು ಗಿಡ ನೆಟ್ಟಿದ್ದೇನೆ. ಇದು ಮೆಣಸಿದ ಗಿಡ. ಮೊನ್ನೆ ಗಣಿ 4 ಗಿಡ ನೆಟ್ಟಿದ್ದಾರೆ. ಹಾಗೆ ಈಗ ನಾನು ಒಂದು 20-25 ಗಿಡ ನೆಟ್ಟೆ ಈ ಸಾಲಲ್ಲಿ. ಯಾಕಂದರೆ ಇದು ಬೇರೆ ಎಂತ ಇಲ್ಲ, ಇದು ಬೀಜಕ್ಕೆ ಬಿಟ್ಟ ಹರಿವಲ್ಲ, ಹಾಗಾಗಿ ಸ್ಪೇಸ್ ಉಂಟು ಅಂತೇಳಿ. ಮತ್ತು ಇದರಲ್ಲಿ ನೆಲ ಬಸಳೆ ಕೂಡ ನೆಟ್ಟದ್ದುಂಟು. ಮತ್ತು 2 ಗಿಡ ಸೌತೆದು ಕೂಡ ಉಂಟು. ಅಮ್ಮ ಬಂದಳು ಇವಂದು ಪರಪರಕ್ಕೆ. ಕಜ್ಜು ಆಯಿತಾ? ಹತ್ತಿ ಆಯಿತಾ? ಇನ್ನೂ ಬೇಡ, ಇನ್ನು ಹೋಗುವ, ಮನೆಗೆ ಹೋಗುವ. ನಾನು ಇಲ್ಲಿ ಗಿಡ ನೆಡ್ತಿದ್ದೆ ಅಲ್ಲ, ಹಾಗಾಗಿ ಇವರು ಎಲ್ಲರೂ ಸಹ ಇಲ್ಲೇ ಇದ್ದಾರೆ, ಸಹಾಯ ಮಾಡಲಿಕ್ಕೆ ಬಂದವರು. ಗಿಡ ನೆಡೋದು ನನಗೆ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ, ಮತ್ತು ಮಧ್ಯಾಹ್ನ ಮೇಲಿಂದ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಯಾಕಂದರೆ ನನಗೆ ತೋಟದ ಕೆಲಸ, ನನ್ನದು ಟ್ರೈಪಾಡ್ ಕಟ್ಟಾಯಿತು. ಹಾಗಾಗಿ ನನಗೀಗ ಫೋನು ಇಡಲಿಕ್ಕೆ ಈಗ ಇನ್ನೂ ಸ್ಪೇಸ್ ಇಲ್ಲ. ಇನ್ನೊಂದು ಅಮೆಝಾನಲ್ಲಿ, ಮೀಶೋದಲ್ಲಿ, ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಬೇಕಷ್ಟೇ. ಈಗ ನೋಡ್ತಿದ್ದೇನೆ ಯಾವುದಾದ್ರೂ ಒಳ್ಳೆ ಟ್ರೈಪಾಡ್ ಉಂಟಾ ನನಗೆ ಕಡಿಮೆದಲ್ಲಿ ಸಿಗೋದ್ರಲ್ಲಿ. ನಾನು ತೆಕೊಂಡು 1 ವರ್ಷ ಆಗಲಿಲ್ಲ, ಅದಕ್ಕಿಂತ ಮುಂಚೆ ಕಟ್ಟಾಯಿತು. ಹಾಗೆ ಕಟ್ಟದ್ದು ನನ್ನಿಂದಲೇ, ನನ್ನದೇ ಪ್ರಾಬ್ಲಮಿಂದ. ಅದೊಂದು ಉಪದ್ರದ ಬೆಕ್ಕು ಬರ್ತದಲ್ಲ, ದೊಡ್ಡದು ಕಂಟೆ, ಅದು ನಮ್ಮ ಬೆಕ್ಕುಗಳಿಗೆಲ್ಲ ಉಪದ್ರ ಮಾಡ್ತದಲ್ಲ, ಅದನ್ನು ಓಡಿಸ್ಲಿಕ್ಕೆ ಹೋಗಿ ಅದು ಕಾಲಿಗೆ ಸಿಕ್ಕಿ ಕಟ್ಟಾಯಿತು. ಹಾಗೆ ಇನ್ನೊಂದು ಪೋರ್ಷನಲ್ಲಿ ಇಡಲಿಕ್ಕೆ ಆಗೋದಿಲ್ಲ, ಹೇಗೋ ಅಡ್ಜಸ್ಟ್ ಮಾಡಿ ಮೊನ್ನೆ ತನಕ ಮಾಡ್ತಿದ್ದೆ. ಇವತ್ತಿಗೆ ಪೂರ್ತಿ ಕಟ್ಟಾಯಿತು. ಹಾಗೆ ನಾನು ನಿಮಗೆ ಹೇಳಿದ್ದೆ ಅಲ್ಲ ನಿನ್ನೆ ನನ್ನ ವ್ಲಾಗಲ್ಲಿ, ನಿಮ್ಮದು ಕ್ಲಿಯರಾಗಿ ಕಾಣ್ತಿದ್ದೇನಾ? ನಿನ್ನೆ ನನ್ನ ವ್ಲಾಗಲ್ಲಿ ಹೇಳಿದ್ದೆ ಅದೊಂದು ಹೂವಿದು ಪರಿಮಳ ಹೂ ಅಂತ. ಅದು ನಮ್ಮ ಇಲ್ಲಿ ಕೂಡ ಉಂಟು. ನನ್ನ ಅಪ್ಪ ವೀಳ್ಯದೆಲೆದು ಗೂಂಟಕ್ಕೆ ಅದನ್ನೇ ಹಾಕಿದ್ದಾರೆ. ಹಾಗೆ ಅದು ಗೂಂಟಕ್ಕೆ ಹಾಕಿದಲ್ಲಿ ಚಿಗುರಿ ಹೂ ಹೋಗಿದೆ, ಅದು ಪರಿಮಳ ಬರ್ತಾ ಉಂಟು ಇವಾಗ. ನೋಡಿ, ಇದು ಅರಳಿದ್ದು, ಹಾಗಾಗಿ ಪರಿಮಳ ಬರ್ತಾ ಉಂಟು. ವೀಳ್ಯದೆಲೆ ಗೂಂಟ ಇಲ್ಲಿ ಉಂಟು. ಹಾಗೆ ಇನ್ನೊಂದು ಕೋಳಿ ಸುಮಾರು ಅರಳಿದೆ ಇಲ್ಲಿ, ಚಂದ ಉಂಟಲ್ಲ ನೋಡಲಿಕ್ಕೆ, ಚಂದ ಫ್ಲವರ್ ಇದು. ಕೋಳಿ ಇವರು ಬಂದು ಗೇಟ್ ಹಾಕೋದು ಬಿಟ್ಟು ನೋಡಿ, ಇವರೊಟ್ಟಿಗೆ ಆಟ ಆಡೋದು ಫಸ್ಟಿಗೆ, ಟಿಂಕಿ ಕೋರನೊಟ್ಟಿಗೆ, ಮತ್ತೆ ಗೇಟ್ ಹಾಕಿ ಒಳಗೆ ಬರೋದು. ಇವತ್ತು ಸ್ವಲ್ಪ ಬೆಳಕಲ್ಲೇ ತಲುಪಿದ್ದಾರೆ, ಇಲ್ಲಾದರೂ ಸ್ವಲ್ಪ ಲೇಟ್ ಆಗ್ತದೆ, ತಲುಪುವ ಕತ್ತಲೆ ಆಗ್ತದೆ. ಇವರು ಸಹ ಹೋದರು ಅವರನ್ನು ವೆಲ್ಕಮ್ ಮಾಡಲಿಕ್ಕೆ. ಇವರೊಂದು ಪಪ್ಪಾಯಿ ಕೊಯ್ದರು ಟಿಂಕಿಯನ್ನು ಆಟ ಆಡಿಸ್ತಾ ಇದ್ದಾರೆ. ಟಿಂಕಿ
ಬೇಡ ನಿಂಗೆ ಪಪ್ಪಾಯಿ ಅವನಿಗೆ ಬಚ್ಚದದೆ ತೋರಿಸಿ ಅಂತೆ ಪಪ್ಪಾಯಿ ಪಪ್ಪಾಯ ಇದು ಬೇರೆದು ಮೊನ್ನೆ ಕೊಯ್ದದ್ದಲ್ಲ ಇನ್ನೊಂದರದು ಬೇರೆ ಇದ್ರದ್ದು ಅದು ಜಾತಿ ಬೇರೆ ಕೇಸರಿ ಹೇಗೆ ಉಂಟು ಅಂತ ರುಚಿ ನೋಡಲಿಕ್ಕೆ ಒಂದು ಕೊಯ್ದದ್ದು ಮತ್ತು 3 ಗಿಡದಲ್ಲಿ ಒಂದು ತಿನ್ನಲಿಕ್ಕೆ ಮನುಷ್ಯರಿಗೆ 2 ಹಕ್ಕಿಗಳಿಗೆ ಬಿಟ್ಟಿದ್ದೇವೆ ಹಾಗೆ ನೋಡಿ ಆರೆಂಜ್ ಕಲರ್ ಪಪ್ಪಾಯ ಹೇಗೆ ಉಂಟು ಗನ್ನ ಅಷ್ಟು ಸಿಹಿ ಇಲ್ವಾ ಅದು ಸೂಪರ್ ಸ್ವಲ್ಪ ಕಲರ್ ಚೇಂಜ್ ಸ್ವಲ್ಪ ಟೇಸ್ಟಲ್ಲಿ ವ್ಯತ್ಯಾಸ ಉಂಟು ಪಿಂಕಿಗೆ ಕೊಡಿ ಪಾಪ ಅರ್ಧ ಅವನಿಗೆ ಕೊಡಿ ಮತ್ತು ಅದು ತಿನ್ಬೋದು ಕೂರನಿಗೆ ಬೇಕಂತ ಕೇಳಿ ಅಪ್ಪನಿಗೆ ಮತ್ತೆ ಕೊಡಿ ಇದು ಕೂರ ನೋಡಲಿಕ್ಕೆ ಭಾರಿ ಚೆಂದ ಕಾಣ್ತದೆ ಗನ್ನ ಅಲ್ಲಿ ಕಾಯ್ತಾ ಇದ್ದೇನೆ ಕೂರ ತಿಂತಾನೆ ಅವಸ 4 ಪೀಸ್ ಹಾಕಿ ನೀವೇ ಯಾವಾಗಲೂ ತಿನ್ನೋದಲ್ವಾ ಹಕ್ಕಿಗಳು ಬಿಟ್ಟದ್ದು ಅವರಿಗೆ ಸಿಗೋದು ಪಾಪ ಚಂದ ಮಾಡಿ ಕಟ್ ಮಾಡಿ ಹಾಕಿದ್ದು ಟಿಂಕಿ ಭಾರಿ ಖುಷಿ